ನಮಸ್ಕಾರ. ಬಸವಣ್ಣನವರ ವಚನಗಳು ಅಂದ್ರೆ ಒಂದು ಜ್ಞಾನದ ಭಂಡಾರನ ಅಂದ್ರೆ ಏನು ತಪ್ಪಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಈ ಚಿಕ್ಕದಾದಂತಹ ವಚನಗಳಿಂದ ಅವರು ನಮ್ಮನ್ನು ಸರಿಪಡಿಸ್ಲಿಕ್ಕೆ ಪ್ರವೃತ್ತರಾಗಿ ಮಾಡ್ತಾ ಇದ್ದಾರೆ. ಅದು ಅಲ್ದ ಈ ಚಿಕ್ಕದಾದಂತಹ ವಚನಗಳಲ್ಲಿ ಅವರು ಕಲಿಸ್ಕೊಟ್ಟಂತಹ ಜೀವನ ಮೌಲ್ಯಗಳು ಬಹಳ ಮಹಾನವ. ಅವನ್ನ ನಾವು ಅಳವಡಿಸ್ಕೊಂಡ್ರೆ ಆ ದೈವತ್ವ ನಮ್ಮಲ್ಲೇ ಮೂಡಿಸ್ಕೋಬಹುದು. ಅದಕ್ಕೆ ಬಸವಣ್ಣನವರ ವಚನಗಳ ಚಿಂತನೆಯಿಂದ ಆ ಜೀವನ ಮೌಲ್ಯಗಳನ್ನು ನಾವು ಒಂದೊಂದಾಗಿ ತಿಳ್ಕೊಂಡು ಅವನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ಆ ದೈವತ್ವವನ್ನು ನಮ್ಮಲ್ಲಿ ನಿರ್ಮಾಣ ಮಾಡುವಂತಹ ಪ್ರಯತ್ನ ಮಾಡೋಣ ನೋಡ್ರಿ. ಇವತ್ತು ಚಿಂತನೆಗಾಗಿ ತೆಗೆದುಕೊಂಡಂತಹ ವಚನ ಹಿಂಗದ ನೋಡ್ರಿ. ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಅಂತ ಹೇಳ ನೋಡ್ರಿ. ಇಲ್ಲಿ ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಅಂದ್ರೆ ದುಷ್ಟ ಪ್ರವೃತ್ತಿನೂ ಅದ ಮತ್ತು ಚಲೋ ಪ್ರವೃತ್ತಿನೂ ಈ ಜೀವನದ ಇದ್ದೇ ಇರ್ತದೆ. ಆದ್ರೆ ಎಲ್ಲಿ ತನಕ ನಾವು ನಮ್ಮ ಪ್ರವೃತ್ತಿ ದುಷ್ಟ ಪ್ರವೃತ್ತಿ ಆಗ್ಯದ ಅಂತ ಹೇಳಿ ಗುರುತಾಗಿಲ್ಲ, ಅಲ್ಲಿ ತನಕ ನಾವು ಅದನ್ನು ಸುಧಾರಣೆ ಮಾಡೋ ವಿಷಯನ ಬರೋದಿಲ್ಲಲ್ರಿ. ಅವಾಗೇನು ಅನಿಸ್ತದೆ, ನಾನೇನೇನು ಆಚರಣೆ ಮಾಡ್ತೀನಿ ಅದೆಲ್ಲ ಚಲೋನ ಅದ ಅಂತ ನಮಗೆ ಅನಿಸ್ತದೆ. ಈಗ ನಿಮ್ಗೆ ಉದಾಹರಣೆಯನ್ನು ಹೇಳೋದಾದ್ರೆ, ವಾಲ್ಮೀಕಿ ಋಷಿ ಮುಂಚೆ ಏನು ಮಾಡ್ತಿದ್ರು? ಅವರು ವಾಲ್ಯಾ ಕೋಳಿ ಆಗಿದ್ರು. ಅಂದ್ರೆ ಅವರು ದರೋಡೆಕೋರರಾಗಿದ್ರು, ಜನರು ಹಿಂಸೆ ಮಾಡ್ತಿದ್ರು, ಕೊಲೆ ಮಾಡ್ತಿದ್ರು, ಲೂಟಿ ಮಾಡ್ತಿದ್ರು. ಆದ್ರೆ ನಾರದ ಮುನಿಗಳಂಥ ಗುರುಗಳು, ಆ ಕಾಲದ ಶರಣರು, ಅವರ ಜೀವನದಲ್ಲಿ ಬಂದರು, ಅವರ ಬೋಧನೆಯನ್ನೇ ಇವರು ಆಚರಣೆ ಮಾಡಿದ್ರು. ಅದರಿಂದ ಅವರು ರಾಮಾಯಣವನ್ನ ಬರೆದ್ರು ನೋಡ್ರಿ. ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ. ಅದಕ್ಕೆ ಇವು ಸದ್ಗುಣಗಳು ದುರ್ಗುಣಗಳು ಎಲ್ಲ ಇಲ್ಲೇ ಅವ. ಆದ್ರೆ ಯಾವನ್ ಒಳಗೆ ತಗೋಬೇಕು, ಯಾವನ್ ತ್ಯಾಗ ಮಾಡ್ಬೇಕು ಅನ್ನುವಂತಹ ಒಂದು ಜ್ಞಾನ ಈ ವಚನಗಳ ಮುಖಾಂತರ ನಮಗೆ ಬಸವಣ್ಣನವ್ರು ಮಾಡಿಕೊಡ್ಲಿಕ್ಕತ್ತಾರ ನೋಡ್ರಿ. ಯಾವ ಸದ್ಗುಣಗಳನ್ನ ಅಳವಡಿಸ್ಕೋಬೇಕು, ಯಾವ ಗುಣಗಳನ್ನ ದುರ್ಗುಣಗಳನ್ನ ತ್ಯಾಗ ಮಾಡಬೇಕು ಅನ್ನೋದನ್ನ ಈ ವಚನದೊಳಗೆ ಬಹಳ ಚಂದ ಹೇಳ್ಯಾರ. ಇದರಲ್ಲಿ 7 ಸೂತ್ರಗಳನ್ನು ಕೊಟ್ಟಾರ ನೋಡ್ರಿ ಅವರು. ಏನೇನು ಸೂತ್ರ? ಒಂದೇ ಸೂತ್ರ ಏನು ಕೊಟ್ಟಾರ? ಕಳಬೇಡ. ಕಳಬೇಡ ಅಂದ್ರೆ ಏನು? ಇನ್ನೊಬ್ಬರ ವಸ್ತುಗಳನ್ನ ಇಚ್ಛೆ ಪಡಬೇಡ, ಕದಿಬೇಡ. ಯಾವಾಗಲೂ ಇದು ಚಲೋ ಗುಣ ಅಲ್ಲ ನೋಡ್ರಿ. ಅಂದ್ರೆ ವಸ್ತು ಇನ್ನೊಬ್ರು ತಗೊಂಡು ಬರುವುದು ಅಂತೂ ತಪ್ಪನ ಅದ, ಆದ್ರೆ ಮನಸ್ಸಿನೊಳಗೂ ಆ ಭಾವನೆ ಮೂಡುವುದು ತಪ್ಪದ. ಎರಡನೇದೇನು ಹೇಳಿದ್ರು ಅವರು? ಕೊಲಬೇಡ. ಯಾವುದೇ ಜೀವನಕ್ಕೆ, ಜೀವಂತ ವಸ್ತುವಿಗೆ ಹಿಂಸೆ ಮಾಡಬೇಡ, ಅವ್ರಿಗೆ ತ್ರಾಸ ಕೊಡಬೇಡ, ಅಹಿಂಸೆಯ ಆಚರಣೆಯನ್ನು ಮಾಡು ಅಂತ ಹೇಳಿದ್ರು. ಹುಸಿಯ ನುಡಿಯಲು ಬೇಡ. ಹುಸಿ ಅಂದ್ರೆ ಏನ್ರಿ? ಸುಳ್ಳು ಮಾತಾಡೋದು. ಹುಸಿ ನುಡಿದ್ರೆ ಏನ? ಮನಸ್ಸಿಗೆ ಸಮಾಧಾನ ಆಗ್ತದೆ ನೋಡ್ರಿ. ನೀವು ವಿಚಾರ ಮಾಡಿ, ಎಲ್ಲರೇ ಸುಳ್ಳು ಹೇಳಿ ಬಂದ್ರಂದ್ರೆ ನಿಮ್ಮ ಮನಸ್ಸು, ಮನಸ್ಸು ನಿಮ್ಗೆ ಹೇಳ್ತಿರ್ತದೆ ನೀವು ತಪ್ಪು ಮಾಡಿ ಅಂತ ಹೇಳಿ. ಅದಕ್ಕೆ ಅದು ದೈವಿ ಗುಣ ಅಲ್ಲ. ಈ ಗುಣವನ್ನು ನೀನು ತ್ಯಾಗ ಮಾಡು. ಏನು ಮಾಡಬೇಡ? ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅಂತ ಹೇಳ್ಯಾರ್ರಿ. ಮುನಿಸೋದು ಅಂದ್ರೇನು? ಸಿಟ್ಟು ಮಾಡೋದು, ಕ್ರೋಧ ಪಡೋದು. ಸಿಟ್ಟು ಮಾಡಿ ಯಾರ್ಯಾರಿಗೆ ಫಾಯ್ದೆ ಆಗದು ಹೇಳ್ರಿ ನೀವು. ಭಗವದ್ಗೀತೆಯೊಳಗೂ ಭಗವಂತ ಏನು ಹೇಳ್ಯಾರ? ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶತಿ. ಒಂದು ಕ್ರೋಧ ನಿಮ್ಮಲ್ಲಿ ಬಂದ್ರೆ ಬುದ್ಧಿನಾಶದ ತನಕ ನಿಮ್ಗೆ ಕರ್ಕೊಂಡು ಹೋಗ್ತದ. ಅದಕ್ಕೆ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಸಿಟ್ಟು ಮಾಡಿ ನಿಮಗೇನು ಫಾಯ್ದೆ ಆಗ್ತದನು? ಉಲ್ಟಾ ನಿಮ್ಮ BP ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆಗ್ತದೆ. ನಿಮ್ಮ ಬಗ್ಗೆ ಸಮಾಜದೊಳಗೆ ಅವೇನು ಬರೇ ಸಿಟ್ಟು ಮಾಡ್ಕೋತಾನೆ ಬಿಡ್ರಿ, ಅವ್ನಿಗೇನು ಹೇಳ್ತೀರಿ, ಅವ್ನ ತಲೆ ಭಾಳ ಗರಂ ಇರ್ತದೆ ಅಂತಂತಾರೆ ಆಡು ಭಾಷೆ ಒಳಗೆ ನೋಡ್ರಿ. ಸಿಟ್ಟು ಮಾಡೋದ್ರಿಂದ ಏನು ಫಾಯ್ದೆ ಆಗ್ತದನು? ಆಗಂಗಿಲ್ಲ. ನಿಮ್ಮ ನಿರ್ಣಯ ಕ್ಷಮತೆನೂ ಸರಿಯಾಗಿ ಉಳಿಯಂಗಿಲ್ಲ. ನಿಮ್ಮ ಡಿಸಿಷನ್ ಪವರ್ ಡಿಕ್ಲೈನ್ ಆಗ್ತದೆ. ಆವಾಗ ಸಿಟ್ಟಿನ ಅವಸ್ಥೆ ಒಳಗೆ ನೀವು ತಗೊಳ್ಳೋಂಥ ನಿರ್ಣಯಗಳು ಫ್ರೂಟ್ಫುಲ್ ಆಗಿರೋಂಗಿಲ್ಲ, ಫಲಪ್ರದವಾಗಿ ಇರಂಗಿಲ್ಲ. ಆಮೇಲೆ 4ನೇ ಸೂತ್ರ ಏನು ಹೇಳಿರೋರು? ಮುನಿಯ ಬೇಡ. ಅಂದ್ರೆ ಸಿಟ್ಟು ಮಾಡ್ಕೋಬೇಡ, ಕ್ರೋಧ ಪಡ್ಕೋಬೇಡ. ಇದರಿಂದ ನಿನ್ನ ಸೈಕಾಲಜಿ ಡಿಸ್ಟರ್ಬ್ ಆಗ್ತದೆ ನೋಡ್ರಿ. ಎಷ್ಟು ಮನಸ್ಸಿನ ಅಭ್ಯಾಸ ಮಾಡಿದ್ರು ಬಸವಣ್ಣನವ್ರು ಅವಾಗ. ಅಂದ್ರೆ ಒಂದು ಇಲ್ಲಿ ಹೇಳ್ಬೇಕಂತ ಅನಿಸ್ತದ್ರಿ, ಸಿಟ್ಟು ಮತ್ತು ಛಲ ಇದ್ರೊಳಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸಿಟ್ಟು ಅಂದ್ರೆ ಏನು? ಸುಮ್ಮನೆ ಅಷ್ಟಿಷ್ಟಕ್ಕೆ ಬುಸ್ಕುಟ್ಕೋತಿರೋದು. ಆದರೆ ಛಲ ಅಂದ್ರೇನು? ಒಂದು ಹಿಡಿದಿದ್ದ ಕೆಲಸ ಅದನ್ನು ಬಿಟ್ಟು ಬಿಡದ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಒಯ್ದು ಪೂರ್ಣ ಮಾಡೋದು. ಅದಕ್ಕೆ ನೀವು ಸಿಟ್ಟು ಮಾಡ್ಕೋಬೇಡ್ರಿ. ಇದರಿಂದ ಎಲ್ಲ ಥರದಿಂದ ನಿಮ್ಗೆ ಹಾನಿ ಆಗ್ತದ ಅಂತ ಹೇಳ್ತಾರೆ. 5ನೇ ಸೂತ್ರ ಏನು ಕೊಟ್ಟಾರ ಬಸವಣ್ಣನವರು? ಅನ್ಯರಿಗೆ ಅಸಹ್ಯ ಪಡಬೇಡ. ಭಾಳ ಕೆಟ್ಟ ಗುಣ ಅದ ರೀ. ಅಗದಿ ಎಲ್ಲದರಿಂದ ಚೀಪೆಸ್ಟ್ ಕ್ವಾಲಿಟಿ ಅದು. ಯಾಕೆ? ಇನ್ನೊಬ್ರಿಗೆ ಬರೀ ದೋಷಾರೋಪ ಮಾಡೋದು, ಹಂಗ್ಸೋದು. ನಿಮ್ಗೆ ಆದ್ರೆ
ಅವ್ರಿಗೆ ಸಹಾಯ ಮಾಡ್ರಿ. ಆದ್ರೆ ಇದರಿಂದ ಏನಾಗ್ತದ, ಮನುಷ್ಯನ ಸೈಕಾಲಜಿ ನೀವು ಡಿಸ್ಟರ್ಬ್ ಮಾಡ್ತೀರಿ. ಇನ್ನೊಬ್ರಿಗೆ ಅಸಹ್ಯ ಪಟ್ರ ನಾವು ಯಾರಾದ್ರೂ ಪರಿಪೂರ್ಣರಿದ್ದೀವಿ ರೀ ನೋಡ್ರಿ. ಎಲ್ಲಾರೊಳಗೂ ಏನ ದೋಷನ ಅವನವ. ನಿಮಗೆ ಇನ್ನೊಬ್ಬರಿಗೆ ಸರಿಪಡಿಸುತ್ತಿದ್ರ ನಾರದ ಮುನಿಗಳು ಹೆಂಗ್ ವಾಲ್ಮೀಕಿ ಋಷಿಗಳಿಗೆ ಬೋಧನೆ ಮಾಡಿದ್ರ, ನಿಮ್ಗೆ ಶಕ್ಕಿದ್ರ ಅದನ್ನ ಮಾಡ್ರಿ. ಇಲ್ದಿದ್ರ ನೀವು ಸುಂದರವಾದ ಆಚರಣೆ ಮಾಡ್ಕೋತಿದ್ರ ನಿಮ್ಮ ಪರಿಸರದವರು ನೋಡ್ಕೋತ ಇರ್ತಾರ, ಅದ್ರ ಪರಿಣಾಮನು ನಿಮ್ಮ ಮೇಲೆ ಆಗೇ ಆಗ್ತದ. ಅದಕ್ಕೆ ನೀವು ಇನ್ನೊಬ್ರಿಗೆ ಅಸಹ್ಯ ಪಡಬೇಡ್ರಿ, ಆದ್ರೆ ಸಹಾಯ ಮಾಡ್ರಿ. ಇಲ್ದಿದ್ರೆ ಅವರಿಗೆ ಅದರಿಂದ ಹೊರಗೆ ಹೆಂಗೆ ಬರೋದು ಅನ್ನೋದ್ರೆ ತಿಳಿಸ್ಕೊಡ್ರಿ. ಆದ್ರೆ ನೀವು ಇನ್ನೊಬ್ರಿಗೆ ಅಸಹ್ಯ ಪಡಬೇಡ್ರಿ. ಇದರಿಂದ ಇನ್ನೊಬ್ರಿಗೆ ನೋವಂತರೂ ನೀವು ಕೊಡ್ತೀರಿ. ಆಮೇಲೆ ನಿಮ್ಮ ಆತ್ಮಶಕ್ತಿನೂ ಕಡಿಮೆ ಆಗ್ತದೆ, ನಿಮ್ಮ ಮನಸ್ಸಿನ ನೆಮ್ಮದಿನೂ ಹಾಳಾಗ್ತದೆ. ಈಗ ಇನ್ನೊಬ್ರಿಗೆ ಅನ್ಯರಿಗೆ ಅಸಹ್ಯ ಪಡೋದಂದ್ರೆ ಏನು, ಅವ್ರ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ಜಲಸಿ ಎಕ್ಸ್ಪ್ರೆಸ್ ಮಾಡೋದು. ಇದರಿಂದ ಅವ್ರ ನೆಮ್ಮದಿನೂ ಇನ್ನೊಬ್ರ ನೆಮ್ಮದಿನೂ ಹಾಳಾಗ್ತದೆ, ನಿಮ್ಮ ನೆಮ್ಮದಿನೂ ಹಾಳಾಗ್ತದೆ. ಯಾವಾಗಲೂ ಮನಸ್ಸಿನ ನೆಮ್ಮದಿ ಭಾಳ ಮುಖ್ಯ ಅದ ನೋಡ್ರಿ. ಮುಂದಿನ ಗುಣ ಏನು ಹೇಳಿದ್ರು ಅವರು, 6ನೇ ಗುಣ, ತನ್ನ ಬಣ್ಣಿಸಬೇಡ. ಭಾಳ ಮಂದಿಗೆ ನೋಡ್ರಿ ನೀವು ಇಷ್ಟ ಕೆಲಸ ಮಾಡಿರ್ತಾರ, ಎಷ್ಟು ಹೂಳ್ಕೋತಿರ್ತಾರ ತನ್ನಂತಾನ. ಒಂದು ಸಣ್ಣ ಕೆಲಸ ಕೃತಿ ಮಾಡಿದ್ರು ಇಷ್ಟು ಹೇಳ್ತಾರೆ. ಇನ್ನು ಸಂತರು ಶರಣರು ಯಾರು ತನ್ನನ್ನು ತಾನು ಉಳ್ಕೊಂಡಿದ್ದು ನೀವು ನೋಡ್ರೇನ್ರಿ. ಅದಕ್ಕೆ ಅವರು ಸಂತತ್ವವನ್ನು ಹೊಂದ್ಯಾರಲ್ರಿ. ತನ್ನನ್ನು ತಾನು ಉಳ್ಕೋಬೇಡ್ರಿ. ನೀವು ಮಾಡಿದ್ರ, ನೀವು ಹಂಗೆ ಆಚರಣೆ ಮಾಡಿದ್ರೆ ಅದು ಕಾಣ್ತದಲ್ಲ. ಈಗೆಲ್ಲ ಆ 12ನೇ ಶತಮಾನದಾಗ ಉಪದೇಶ ಮಾಡಿದಂಥ ಆ ವಚನಗಳು ಇನ್ನೂ ಯಾಕೆ ನಶಿಸಿ ಹೋಗಿಲ್ಲ ಹೇಳ್ರಿ. ಅಷ್ಟು ಪರಿಪೂರ್ಣ ಅಮೃತದಂತಹ ವಾಣಿಯಿಂದ ಹೊರಬಿದ್ದಂತಹ ಈ ವಚನಗಳವ ನೋಡ್ರಿ. ಮಹಾತ್ಮ ಗಾಂಧೀಜಿಯವರು ನೋಡ್ರಿ, ಸಾವರ್ಕರ್ ಅವ್ರನ್ನ ನೋಡ್ರಿ, ಸಮಾಜ ಸುಧಾರಕರನ್ನು ನೋಡ್ರಿ. ಅವ್ರು ಎಂದಾದ್ರೂ ತನ್ನನ್ನು ತಾನು ಹೊಗಳ್ಕೊಂಡ್ರ, ಬಣಿಸ್ಕೊಂಡು ತಾವು ಏನು ಮಾಡಿನ ಅನ್ನೋದೊಂದು ಹೇಳ್ಕೋತ ಅಡ್ಡಾಡ್ಯಾರೆ ನೋಡ್ರಿ. ಬಾಬಾ ಆಮ್ಟೆಯವ್ರ ಕಾರ್ಯ ನೋಡ್ರಿ, ಎಲ್ಲರೂ ಅವರು ಮಾಡ್ಕೋತಾ ಇರ್ತಾರ. ಅದನ್ನ ಅವ್ರ ಕಾರ್ಯ ಮಾತಾಡ್ತದ, ಆದ್ರೆ ಅವ್ರು ತನ್ನನ್ನು ತಾನು ಹೊಗಳಿಕೊಡಂಗಿಲ್ಲ. ಇದು ಒಂದು ದುರ್ಗುಣ. ಇದರ ತ್ಯಾಗ ಮಾಡ್ರಿ ಅಂತ ಹೇಳ. ಇದಿರು ಹಳೆಯದು ಬೇಡ. ಡೋಂಟ್ ಕ್ರಿಟಿಸೈಸ್. ಭಾಳ ಸಹಜವಾಗಿ ನಾವು ದಿನ ಎರಡರೇ ಕ್ರಿಟಿಸಿಸಮ್ ಮಾಡಿರ್ತೀವಿ. ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋದು, ಇನ್ನೊಬ್ಬರನ್ನ ಹಳೆಯೋದು, ಇದು ಒಂದು ವಿಕೃತಿ. ಅದಕ್ಕೆ ಅಹಂಕಾರ ಮೊದಲು ಬಿಡಬೇಕಾಗ್ತದ. ಇನ್ನೊಬ್ಬರನ್ನ ನಿಂದಿಸೋದ್ರಿಂದ ನಿಮ್ಮ ಅಂತರಂಗದ ಶುದ್ಧತೆ ಉಳಿತದಂತ ಹೇಳ್ರಿ. ಬಹಿರಂಗ ಶುದ್ಧತೆಯನ್ನು ನೀವು ಮಾಡ್ಕೋಬೋದ್ರಿ. ದಿನ ಸ್ವಚ್ಛವಾಗಿ ಸ್ನಾನ ಮಾಡ್ತೀರಿ, ಪರಿಸರವನ್ನು ಸ್ವಚ್ಛ ಇಡ್ತೀರಿ, ಸ್ವಚ್ಛ ಬಟ್ಟೆಗಳನ್ನು ಪರಿಧಾನ ಮಾಡ್ತೀರಿ. ಆದ್ರೆ ಹೊಲಸಿತ್ತಂದ್ರೆ ಆ ಮನಸ್ಸಿನ ನಿರ್ಮಲತೆಯನ್ನ ಯಾವಾಗ ನೀವು ಹೊಂದಬಹುದು. ನಿಮ್ಮ ಮನಸ್ಸಿಗೂ ದಿನ ಸ್ನಾನ ಹಾಕ್ಬೇಕಲ್ರಿ. ಯಾವಾಗ ಸ್ನಾನ ಹಾಕ್ತೀರಿ? ಈಗ ಈ 7 ಸೂತ್ರಗಳಂತಹ ಸಾಬಾಣ ಕೊಟ್ಟಾರ ನಮಗೆ ಶರಣರು. ಆ ಸಾಬಾಣನ್ನ ದಿನ ಉಪಯೋಗಿಸ್ಕೋಬೇಕು. ಈ ಗುಣಗಳನ್ನ ನನ್ನಲ್ಲಿ ನಾನು ಅಳವಡಿಸ್ಕೋಬೇಕು ಅನ್ನೋ ಛಲ ಹಿಡಿಬೇಕು. ಅವಾಗ ನಾವು ಅದಕ್ಕೆ ಇನ್ನೊಬ್ಬರಿಗೆ ಕ್ರಿಟಿಸೈಸ್ ಮಾಡಬಾರ್ದು, ಇನ್ನೊಬ್ಬರಿಗೆ ಹಳೆಯಬಾರ್ದು. ನಾವು ದೋಷಗಳನ್ನು ತಿದ್ದುಕೊಂಡ್ರೂ ಸಾಕು. ಇನ್ನೊಬ್ಬರಿಗೆ ನಾನು ಹೆಂಗೆ ದೊಡ್ಡವ ಅಂತ ತೋರಿಸ್ಕೊಳ್ಳುವಂಥ ಅಹಂಕಾರವನ್ನು ನೀವು ಬಿಟ್ಟು ಬಿಡಪ್ಪ, ಇದರಿಂದ ನಿನ್ನ ದೈವತ್ವ ಉಳಿಯೋದಿಲ್ಲ ಅಂತ ಇಲ್ಲಿ ಹೇಳ್ಯಾರ ನೋಡ್ರಿ. ಅಂದ್ರೆ ಲೋಕದಾಗ ನೋಡ್ರಿ ಭಾಳ ಮಂದಿಗೆ ನಾವು ಭಾಳ ಶ್ರೇಷ್ಠರಿದ್ದೀವಿ, ಉಳಿದವರೆಲ್ಲ ಕನಿಷ್ಠರು ಅಂತ ಒಂದು ಮೇಲರಿಮೆ ಇರ್ತದೆ. ನೀವು ನನಗೆ ಹೇಳ್ರಿ, ತಪ್ಪು ಮಾಡದೇ ಇರೋ ವ್ಯಕ್ತಿ ಯಾರ ನಿಮಗೆ ಸಿಗ್ತಾರೇನು? ಇಲ್ಲ. ಯಾವಾಗಾದರೂ ಎಟ್ ಎನಿ ಸರ್ಕಮ್ಸ್ಟನ್ಸು ನಾವು ಒಂದರೆ ತಪ್ಪು ಮಾಡಿರ್ತೀವಿ. ಆದ್ರೆ ಆ ತಪ್ಪನ್ನು ತಿದ್ದಿಕೊಳ್ಳುವಂತಹ ಅವಕಾಶ ಅಂತೂ ಇದ್ದೇ ಇರ್ತದಲ್ರಿ. ಅದು ಯಾವಾಗ ನಮಗೆ ಗುರುತಾಗ್ತದೆ? ಯಾವಾಗ ನಾವು ಆ ಸಂತ ಸಾಹಿತ್ಯದ ಅಭ್ಯಾಸ ಮಾಡ್ತೀವಿ, ಯಾವಾಗ ನಾವು ಬಸವಣ್ಣನವರ ಈ ವಚನದಲ್ಲಿ ಹೇಳಿದಂತಹ ಜೀವನ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ದಿನೇ ನಮ್ಮ ದೋಷಗಳನ್ನು ದುರ್ಗುಣಗಳನ್ನು ತ್ಯಾಗ ಮಾಡ್ಕೋತಾ ಸದ್ಗುಣಗಳನ್ನು ಅಳವಡಿಸ್ಕೊಡ್ತೀವಿ ನೋಡ್ರಿ. ಆವಾಗ ನಮ್ಮ ಮನಸ್ಸಿನ ನಿರ್ಮಲತೆ ಕೋಮಲತೆ ಹೆಚ್ಚಾಗ್ತದೆ. ಇದರಿಂದ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗ್ತದೆ ನೋಡ್ರಿ. ಈಗ ಸಮಾಜದ ಒಂದು ಆರೋಗ್ಯ ಯಾವಾಗ ಸುಧಾರಿಸ್ತದೆ? ಸಮಾಜದ ಘಟಕ ಅಂದ್ರೆ ಯಾರು? ಪ್ರತಿಯೊಂದು ವ್ಯಕ್ತಿ ಅಂದ್ರೆ ಸಮಾಜದ ಘಟಕ. ಒಂದು ಕುಟುಂಬದಾಗೂ ಅನೇಕ ಜನ ಇದ್ದೇ ಇರ್ತಾರಲ್ರಿ. ಪ್ರತಿಯೊಬ್ಬರೂ ಸದ್ಗುಣಗಳನ್ನ ಅಳವಡಿಸ್ಕೊಂಡು ದುರ್ಗುಣಗಳ ತ್ಯಾಗ ಮಾಡ್ಕೋತ ಬಂದ್ರೆ ಆ ದೇಶದ ಪ್ರಜೆಯ ಒಂದು ಕ್ವಾಲಿಟಿ ಏನು ಎಷ್ಟು ಚಲೋ ಇರ್ಬೋದು ನೋಡ್ರಿ. ನೀವು ವಿಚಾರ ನೋಡ್ರಿ. ಅದಕ್ಕೆ ಈ ವಚನದಿಂದ ನಾವು ಏನು ಕಲಿತ್ವಿ? ನಾವು ನಮ್ಮ ಪರ್ಸನಾಲಿಟಿ ಅಪ್ಲಿಫ್ಟ್ಮೆಂಟ್ ಮಾಡ್ಬೇಕಾದ್ರೆ, ನಮ್ಮ ಇನ್ನರ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ, ಅಂದ್ರೆ ಆಂತರಿಕ ನೈರ್ಮಲ್ಯತೆಯನ್ನು ಮಾಡ್ಬೇಕಾದ್ರೆ, ಈಗ ಬಹಿರಂಗ ಶುದ್ಧತೆ ಮಾಡ್ಲಿಕ್ಕೆ ಪರ್ಫ್ಯೂಮ್ ಅದ, ದಿನ ಸ್ನಾನ ಮಾಡ್ಬೇಕು, ಸಾಬಾಣ ಅದ,
ಬಟ್ಟೆ ತೊಳಿಲಿಕ್ಕೂ ಸಾಬಣ ಉಪಯೋಗಿಸ್ತೀರಿ, ಶರೀರ ನಿರ್ಮಲತೆಗೂ ಸಾಬಣ ಉಪಯೋಗಿಸ್ತೀರಿ, ದಿನಾ ಮನೆ ಸ್ವಚ್ಛ ಮಾಡಲಿಕ್ಕೆ ಕಸಬರಗಿ ಉಪಯೋಗಿಸ್ತೀರಿ, ಅದರಿಂದ ಮನೆ ವಾತಾವರಣ ಸ್ವಚ್ಛ ಇಡ್ತೀರಿ, ದಿನ ಸ್ವಚ್ಛತಾ ಮಾಡ್ತೀರಿ. ಹಂಗೆ ಮನಸ್ಸಿನ ಸ್ವಚ್ಛತಾ, ಮನಸ್ಸು ಅನ್ನುವಂಥ ಡಸ್ಟ್ಬಿನ್ ಒಳಗೆ ನೀವು ಏನೇನು ತುಂಬಿಟ್ಟಿರ್ತೀರಲ್ಲ ಆ ದುರ್ಗುಣಗಳನ್ನು, ಈ 7 ಸೂತ್ರಗಳನ್ನು ಇವ್ರು ಹೇಳಿದ್ರೆ ಏನೇನು ಮಾಡಬಾರ್ದು ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಆ ದೇವ್ರನ್ನ ನೀವು ಹೊರಗೆ ಹುಡುಕ್ಲಿಕ್ಕೆ ಹೋಗ್ಲಿಕ್ಕೆ ಬೇಡ. ಆ ದೈವತ್ವ ನಿಮ್ಮಲ್ಲಿ ಬರ್ತದ, ನೀವು ಪರಿಪೂರ್ಣರಾಗ್ತೀರಿ ಎಂಬುದನ್ನು ಬಸವಣ್ಣನವರು ಇಲ್ಲಿ ಹೇಳ್ಯಾರ. ಅದಕ್ಕೆ ಕಳತನ, ಕೊಲೆಗೇಡಿತನ, ಸಿಟ್ಟು ಮಾಡೋದು, ಅನ್ಯರಿಗೆ ಅಸಹ್ಯ ಪಡುವುದು, ತನ್ನನ್ನು ತಾನು ಹೊಗಳ್ಕೊಳ್ಳೋದು, ಇವು ದುಷ್ಟ ಪ್ರವೃತ್ತಿ ಆಗ್ಯಾವ, ಇವು ದುರ್ಗುಣಗಳಾಗ್ಯಾವ. ಇವನ್ನು ತ್ಯಜಿಸ್ರಿ ಮತ್ತು ನಿಮ್ಮ ಅಂತರಂಗ ಶುದ್ಧಿ ಮಾಡ್ಕೋರಿ ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ಯಾರ. ಅಂತರಂಗ ಬಹಿರಂಗ ಶುದ್ಧಿ ಆದಮೇಲೆ ಮನುಷ್ಯತ್ವ ಅಪ್ಲಿಫ್ಟ್ ಆಗ್ತದೆ, ಮ್ಯಾಲೆ ಇರ್ತದೆ. ಆಮೇಲೆ ಮನುಷ್ಯನಲ್ಲಿ ದೈವಿ ಅಂಶ ನಿರ್ಮಾಣ ಆಗಿ ಆ ಮನುಷ್ಯನ ಆಚರಣೆ ಪರಿಶುದ್ಧತೆಯ ಪರಿಸೀಮೆಯ ತನಕ ಹೋಗ್ತದೆ ಅಂತ ಹೇಳ್ತೀನಿ. ಬಸವಣ್ಣನವರ ಈ ವಚನಗಳನ್ನು ನಾವು ಚಿಂತನೆ ಮಾಡಿ ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಅಳವಡಿಸ್ಕೊಳ್ಳೋಣ. ಇನ್ನೂ ಒಂದು ಸುಂದರವಾದ ವಚನವನ್ನು ತೆಗೆದುಕೊಂಡು ನಿಮ್ಮ ಭೇಟಿಗೆ ಪುನಃ ಬರ್ತೇನೆ. ಎಲ್ಲರಿಗೂ ನಮಸ್ಕಾರ. ಶರಣು ಶರಣಾರ್ಥಿ.